ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ತೀವಿ. ಇನ್ನು ರಂಜಿತ್ ಕೂಡ ನನ್ನ ಕಲೀಗ್ ಕೂಡ ಸಂಡೂರಿನಲ್ಲಿದ್ದಾರೆ. ರಂಜಿತ್, ಸದ್ಯ ಯಾವ ರೀತಿಯಾಗಿದೆ ಈಗ ಮತದಾನ ಪ್ರಕ್ರಿಯೆ ನಡೆಯುತ್ತೇನೇನು ಕೆಲವು ಕ್ಷಣದಲ್ಲಿ ಯಾವುದೇ ರೀತಿ ತೊಂದರೆ ತಾಪತ್ರ ಆಗದೆ ಇರುವಂಥ ನಿಟ್ಟಿನಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿದೆ? ಸೊ ಈಗ ಜನರಲ್ಲಿ ಯಾವ ರೀತಿ ಸ್ಪಂದನೆ ವ್ಯಕ್ತಪಡಿಸ್ತಾ ಇದ್ದಾರೆ? ಈಗಲೇ ಬಂದಿದ್ರಾ ಹೇಗೆ? ನಿಕೇಶ್ ಕೊಠಾರಿ, ಗುಡ್ ಮಾರ್ನಿಂಗ್. ನಾನು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ನಿಕೇಶ್ ಕೊಠಾರಿ, ಸಂಡೂರಿನಲ್ಲೇ ಇದ್ದೀನಿ ನಾನು. ಸುಮಾರು ಬಳ್ಳಾರಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ತುಕಾರಾಮ್ ಅವರು ಸಂಡೂರಿನಲ್ಲಿ ಶಾಸಕರಾಗಿದ್ದರು. ತುಕಾರಾಮ್ನವರು ಬಳ್ಳಾರಿಯ ಸಂಸದರಾದ ನಂತರ ಸಂಡೂರಿನ ಈ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. 7 ಗಂಟೆಗೆ ಮತದಾನ ಆರಂಭ ಆಗುತ್ತೆ. ರಾಜವಂಶಸ್ಥರು ಮತ್ತು ಗಣಿ ಧೂಳಿನ ಆ ಒಂದು ಘಮದೊಂದಿಗೆ ಮತದಾನ ಆರಂಭ ಆಗುತ್ತೆ. ನೋಡಿ, ಇಲ್ಲಿ ತುಕಾರಾಮ್ ಅವರ ಧರ್ಮಪತ್ನಿ ಅನ್ನಪೂರ್ಣ ಅವರು ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಬಂಗಾರು ಹನುಮಂತು ಅವರು ಕಣದಲ್ಲಿದ್ದಾರೆ. ಹೇಗಾದರೂ ಮಾಡಿ ಗೆಲ್ಲಿಸಿಕೊಂಡು ಬರಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ತುಕಾರಾಮ್ ಮತ್ತು ಈ ಕ್ಷೇತ್ರದ ಮಾನ್ಯ ಸಂತೋಷ್ ಲಾಡ್ ಅವರ ಮೇಲಿದೆ. ಒಂದು ವಿಶೇಷ ಅಂತ ಹೇಳಿದರೆ ಈ ಕ್ಷೇತ್ರದ್ದು ನಿಕೇಶ್ ಕೊಠಾರಿ, ರಾಜವಂಶಸ್ಥ, ಅದರಲ್ಲೂ ಕೂಡ ನೌಕರನಾಗಿ ತಮ್ಮ ಆಫೀಸ್ನಲ್ಲಿ ನೌಕರನಾಗಿದ್ದ ವ್ಯಕ್ತಿಯೊಬ್ಬ ಗೆದ್ದು, ತಮ್ಮ ಒಡೆಯನ ವಿರುದ್ಧವೇ ಗೆದ್ದು ಸಚಿವನಾದಂಥ ಕ್ಷೇತ್ರ ಇದು. ಹಾಗೆ ಇಲ್ಲಿ ಸಂತೋಷ್ ಲಾಡ್ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ತುಕಾರಾಮ್ ಅವರು ಗೆದ್ದು ಶಾಸಕರಾಗಿ ಆನಂತರ ಮಂತ್ರಿ ಆದಂಥ ವಿಶೇಷವಾದಂಥ ಕ್ಷೇತ್ರ ಇದು. ಇಲ್ಲಿ ಭಾರಿ ಕುತೂಹಲ ಇದೆ, ಜಿದ್ದಾಜಿದ್ದಿನ ಅಖಾಡ ಇದೆ. ಸಂತೋಷ್ ಲಾಡ್ ಅವರು ಬಹಳ ಪ್ರತಿಷ್ಠೆಯಾಗಿ ಪರಿಗಣಿಸಿರುವಂಥ ಕ್ಷೇತ್ರ ಸಂಡೂರು. ಸಂಡೂರಿನಲ್ಲಿ ಮತದಾರ ಇವತ್ತು ಅನ್ನಪೂರ್ಣ ಅವರು ಮತ್ತು ಬಂಗಾರು ಹನುಮಂತು ಅವರ ಹಣೆ ಬರಹವನ್ನು ನಿರ್ಧಾರ ಮಾಡ್ತಾರೆ. 7 ಗಂಟೆಗೆ ಮತದಾನ ಆರಂಭ ಆಗುತ್ತೆ. ಸಂಡೂರಿನಲ್ಲಿ ಜಿದ್ದಾಜಿದ್ದಿನ ಅಖಾಡ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಂತಿರುವಂಥ ಬಂಗಾರು ಹನುಮಂತು ಅವರ ಪರವಾಗಿ ಮೈತ್ರಿ ಓಟ್ಗಳು, BJP ಮತ್ತು JDSನ ಮೈತ್ರಿ ಓಟ್ಗಳು, NDA ಓಟ್ಗಳು ಹೇಗೆ ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದು ಕುತೂಹಲ ಇದೆ. ತುಕಾರಾಮ್ ಅವರಿಗೆ ಬಿಗಿ ಹಿಡಿತಾ ಇರುವಂಥ ಕ್ಷೇತ್ರ. ಆದರೆ BJP ಈ ಬಾರಿ ಎಲ್ಲವನ್ನು ಬುಡಮೇಲು ಮಾಡಬೇಕು ಅಂಥೇಳಿ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. ನಾನು ಸಂಡೂರಿನಲ್ಲಿ ಇದ್ದು ಸಂಡೂರು ಹೆಡ್ ಕ್ವಾರ್ಟರ್ಸ್ ಸಮೀಪ ಇರುವಂಥ ಮತಗಟ್ಟೆಗಳ ಇಂಚಿಂಚು ಅಪ್ಡೇಟನ್ನು ನಾನಿವತ್ತು ನಿಕೇಶ್ ಕೊಠಾರಿ ಕೊಡ್ತಾ ಹೋಗ್ತೀನಿ. ಸದ್ಯಕ್ಕೆ 7 ಗಂಟೆಗೆ ಮತದಾನ ಆರಂಭ ಆಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಇದೆ. ಸುಮಾರು 2000ಕ್ಕೂ ಹೆಚ್ಚು ಪೊಲೀಸನ್ನು ನಿಯೋಜನೆ ಮಾಡಲಾಗಿದೆ. 253 ಮತಗಟ್ಟೆಗಳಿದ್ದಾವೆ, 60 ಸೂಕ್ಷ್ಮ ಮತಗಟ್ಟೆಗಳಿದ್ದಾವೆ. 2,36,402 ಮತದಾರರು ಇವತ್ತು ಈ ಅಭ್ಯರ್ಥಿಗಳ ಹಣೆ ಬರಹವನ್ನು ನಿರ್ಧಾರ ಮಾಡ್ತಾರೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ನಿಕೇಶ್ ಕೊಠಾರಿ. ಓಕೆ, ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಮಾಹಿತಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದರೆ ತುಕಾರಾಮ್ ಅವರು ಸಂಡೂರಿನಲ್ಲಿ MLA ಆಗಿದ್ದಂಥವರು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಶ್ರೀರಾಮುಲು ಅವರ ಅಗೇನ್ಸ್ಟ್ ಹೋಗ್ತಾರೆ. ಅಲ್ಲಿ ಅವರು ಗೆದ್ದಾಗ ತಮ್ಮ ಕ್ಷೇತ್ರವನ್ನು ಬಿಟ್ಟು ಈಗ ಆ ಕ್ಷೇತ್ರದಲ್ಲಿ ಪತ್ನಿಯವರು ಕಣದಲ್ಲಿದ್ದಾರೆ. ಶಿಗ್ಗಾವಿಯಲ್ಲಿ ಶಾಂತಿಯುತ ಮತದಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಲಿರುವಂಥ ಮತದಾನ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ. 4 KSRP, 4 DAR ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಶಿಗ್ಗಾವಿ ಕ್ಷೇತ್ರದಲ್ಲಿ ಒಟ್ಟು 241 ಮತಗಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ. DAR, ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಪೊಲೀಸ್ ಅಂತ. ಮಾರುತಿ ಬೆಳಗ್ಗೆ 4:15 ಎದ್ದು ಹೋಗ್ಬಿಟ್ಟಿರ್ತಾರ ಅಂತ ಆ ಒಂದು ಮತಗಟ್ಟೆ ಹತ್ರ. ಮಾರುತಿಯವರೇ, ಇನ್ನೂ ಬೆಳಗಾಗೇ ಇಲ್ಲ, ಇನ್ನೂ ಅಲ್ಲಿ ಸೂರ್ಯನೇ ಹುಟ್ಟಿಲ್ಲ, ಆಗಲೇ ನೀವು ಹೋಗಿ ಅಲ್ಲಿ ರೆಡಿಯಾಗಿ ನಿಂತಿದ್ದೀರಿ. ಹೇಗಿದೆ ಸಿದ್ಧತೆ ಮಾರುತಿ? ಗುಡ್ ಮಾರ್ನಿಂಗ್ ನಾಗೇಂದ್ರ ಬಾಬು. ನಿಜಕ್ಕೂ ನೀವೇ ಹೇಳಿದ ಹಾಗೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಉಪ ರಣಕಣ ರಂಗೇರಿತ್ತು ಅಂತ ಹೇಳ್ಬೋದು. ಸಾಕಷ್ಟು ಹೈಡ್ರಾಮಾಗಳು ನಡೆದವು. ಒಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಮತ್ತೊಂದು ಕಡೆಗೆ ಕಳೆದ ಬಾರಿ ಅವರ ತಂದೆ ಅಂದರೆ ಬಸವರಾಜ ಬೊಮ್ಮಾಯಿ ವಿರುದ್ಧ ನಿಂತ್ಕೊಂಡು ಸೋತಂತಹ ಯಾಸಿರ್ ಖಾನ್ ಪಠಾಣ್ ಇಬ್ಬರ ನಡುವೆ ಸಾಕಷ್ಟು ಹಣಾಹಣಿ ಇತ್ತು. ಇದೀಗ ಆ ದಂಗಲ್ಗೆ ಅಂತಿಮವಾಗಿ ಕೊನೆ ಆಗ್ತಾ ಇರುವಂಥದ್ದು. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗೋದಿದೆ. ಸಾಕಷ್ಟು ಹಣಾಹಣಿಗಳಾಯಿತು, ಟಿಕೆಟ್ಗೆ ಫೈಟ್ ಆಯಿತು. ಇದೆಲ್ಲ ಆದ ನಂತರ ಇದೀಗ
ಕೊನೆಯದಾಗಿ ಇಬ್ಬರ ಅಭ್ಯರ್ಥಿಗಳ ಭವಿಷ್ಯ ಮತದಾರ ಕೈಗೆ ಬಿಟ್ಟಂತಾಗಿರುವಂಥದ್ದು. ನಾನು ಸದ್ಯ ಈಗ ಕುಣಿಮೆಳ್ಳೆಹಳ್ಳಿಯಲ್ಲಿದ್ದೀನಿ. ಇನ್ನು ನಮ್ಮ ಹಾವೇರಿ ಸೂರ್ಯೋದಯ ಇನ್ನೂ ಆಗಿಲ್ಲ ಅನ್ಬೋದು, ಸದ್ಯ ಕತ್ತಿದೆ, ಅದು ಕೂಡ ಹೇಳ್ತೀನಿ. ನಾನು ತೋರಿಸ್ತಾ ಹೋಗ್ತೀನಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಕುಣಿಮೆಳ್ಳೆಹಳ್ಳಿ ನಾನಿದ್ದೀನಿ ಇವತ್ತು. ಇಲ್ಲಿ ಸಂಪೂರ್ಣವಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ನೋಡ್ಕೊಳ್ತಾ ಇರುವಂಥದ್ದು. ಪೊಲೀಸ್ ಸಿಬ್ಬಂದಿ ಕೂಡ ಈಗಾಗಲೇ ಬೆಳಗ್ಗೆ ಬೇಗನೆ ಎದ್ದು ರೆಡಿ ಆಗಿರುವಂಥದ್ದು. ಇನ್ನು ಅಣುಕು ಮತದಾನ ಕೂಡ ನಡೀತಾ ಇರುವಂಥದ್ದು. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಉಪಚುನಾವಣೆಗೆ ಕ್ಷಣಗಳನ್ನು ಕಾಯ್ತಾ ಇದ್ರು ಕೂಡ ಬೆಳಗ್ಗೆ 7ರಿಂದ ಮತದಾನ ಆರಂಭ ಆಗುವಂಥದ್ದು, ಸಂಜೆ 6ಕ್ಕೆ ಮತದಾನ ಪ್ರಕ್ರಿಯೆ ಅಂತ್ಯ ಆಗುವಂಥದ್ದು. ಶಾಂತಿಯುತ ಮತದಾನಕ್ಕೆ ಜಿಲ್ಲೆಯ ಸಕಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಒಂದು SP ನಾವು ಯೋಜನೆ ಮಾಡಿದ್ರೆ 1 ASP, 4 ಜನ DYSP, 12 CPI, 24 PSI, ಒಟ್ಟು 700 ಚಿಲ್ಲರೆ ಅಷ್ಟು ಜನ ಪೊಲೀಸರನ್ನು ನಿಯೋಜನೆ ಮಾಡುವಂಥದ್ದು. ಸಂಪೂರ್ಣವಾಗಿ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಣುಕು ಮತದಾನವನ್ನು ಮಾಡ್ತಿರುವಂಥದ್ದು. ಸಿಬ್ಬಂದಿ ಆದಷ್ಟು ಬೇಗನೆ ಇದ್ದು ಎಲ್ಲ ಒಂದು ಮತದಾನಕ್ಕೆ ಯಾವ ರೀತಿ ಪ್ರಕ್ರಿಯೆ ಬೇಕು ಆ ಎಲ್ಲ ಪ್ರಕ್ರಿಯೆಯಲ್ಲಿ ಮಾಡ್ತಾ ಇರುವಂಥದ್ದು. ಸದ್ಯ ಈಗ ನಾನು ಕುಣಿಮೆಳ್ಳೆಹಳ್ಳಿ ಗ್ರಾಮದಲ್ಲಿದ್ದೇನೆ. ಅಂದರೆ ಹಾವೇರಿಯಿಂದ ಸವಣೂರು ಶಿಗ್ಗಾಂವ್ ಕ್ಷೇತ್ರಕ್ಕೆ ತಲುಪುವ ಮೊದಲ ಊರು ಈ ಕುಣಿಮೆಳ್ಳೆಹಳ್ಳಿ ಅಂತ ಹೇಳ್ಬೋದು. ಸಾಕಷ್ಟು ಗೊಂದಲಗಳ ಮಧ್ಯೆ, ಟಿಕೆಟ್ ಪೈಪೋಟಿಗಳ ಮಧ್ಯೆ, ತಾವೇ ಹೇಳಿದಾಗೆ ಕಿಡ್ನಾಪ್ ಆಗೋ ಲೆವೆಲ್ಗೆ ಹೋಗೋವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ನಡೆದಿರುವಂಥದ್ದು. ಸದ್ಯ ಇದೀಗ ಮತದಾನಕ್ಕೆ ಕ್ಷಣಗಳು ನಡೆದಿರುವಂಥದ್ದು. ನಾಗೇಂದ್ರ ಬಾಬು, ಎಸ್ ಈಗ ಅಲ್ಲಿ ಅಣುಕು ಪ್ರದರ್ಶನ ಆಗ್ತಾ ಇದೆ ಈಗ. ಅಂದ್ರೆ ಇದನ್ನ ಏನಕ್ಕೆ ಅಣುಕು ಅಂತಂದ್ರೆ ಒಂದು ರೌಂಡ್ ಚೆಕ್ ಮಾಡ್ಕೊಳ್ತಾರೆ. 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆದ್ಮೇಲೆ ಯಾವುದೇ ರೀತಿಯಾದಂಥ ತಾಂತ್ರಿಕ ದೋಷಗಳು ಕಂಡು ಬರಬಾರ್ದು ಅಂತ ಹೇಳಿ, ಅಂದ್ರೆ ಅಲ್ಲಿ ಅಧಿಕಾರಿಗಳು ಬಂದಿರ್ತಾರೆ, VVPAT ಅನ್ನ ಇಟ್ಕೊಂಡು ಅದನ್ನ ಚೆಕ್ ಮಾಡ್ತಾರೆ, ಎಲ್ಲವೂ ಕೂಡ ಸರಿಯಾಗಿದ್ಯಾ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈಗ ನಾವು 1 ನಂಬರ್ ಅಂತ ಇರುತ್ತೆ, 2 ನಂಬರ್ ಅಂತ ಇರುತ್ತೆ, 3 ನಂಬರ್ ಅಂತ ಇರುತ್ತೆ, ಅಭ್ಯರ್ಥಿಗಳ ನಂಬರ್ ಇರುತ್ತೆ. ನಾವು 1 ಅಂತ ಓದಿದಾಗ 1 ಪಕ್ಕದಲ್ಲಿ ಲೈಟ್ ಬರಬೇಕು, 2 ಓದಿದಾಗ 2ರ ಪಕ್ಕದಲ್ಲೇ ಲೈಟ್ ಬರಬೇಕು. ಇದೆಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ತಾರೆ. ಇದನ್ನ ಅಣುಕು ಪ್ರದರ್ಶನ ಅಂತಂದ್ರೆ, ಅಣುಕು ಅಂದ್ರೆ ರಿಹರ್ಸಲ್ ಮಾಡ್ಕೊಳ್ಬೇಕು. ಸೊ ಒಂದು ರಿಹರ್ಸಲ್ ಮಾಡ್ಕೊಳ್ಳೋ ಮೂಲಕ ಅದೆಲ್ಲವನ್ನ ಕೂಡ ಚೆಕ್ ಮಾಡ್ಕೊಳ್ತಾರೆ. ಈಗ ಅಲ್ಲೊಬ್ರು ಬಂದಿರ್ತಾರೆ, ಒಬ್ರು ಒಳಗಡೆ ಎಂಟ್ರಿ ಆಗ್ತಿದ್ದಂತಾನೆ, ಎಂಟ್ರಿ ಆಗ್ತಿದ್ದಂಗೆ ಅವರ ವೋಟರ್ ಐ ಡಿ ತೋರಿಸ್ಬೇಕು. ವೋಟರ್ ಐ ಡಿ ನೋಡ್ದಂಗೆ ಅವರ ನಂಬರ್ ಏನಿರುತ್ತೆ ಅದನ್ನು ಚೆಕ್ ಮಾಡ್ತಾರೆ, ನಂಬರಲ್ಲಿ ಟಿಕ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಹೋಗ್ತಾರೆ. ನೆಕ್ಸ್ಟ್ ಹೋದ್ಮೇಲೆ ಅವ್ರಿಗೆ ಶಾಹಿ ಹಾಕ್ತಾರೆ. ಶಾಹಿ ಹಾಕ್ಮೇಲೆ ಅವರು ಹೋಗ್ತಾರೆ. ಅವರು ಯಾರು ತಮ್ಮ ಯಾರನ್ನ ಆಯ್ಕೆ ಮಾಡ್ತಾರೋ ಆ ಅಭ್ಯರ್ಥಿಯನ್ನ ವೋಟ್ ಹಾಕ್ತಾರೆ, ಹೊರಗಡೆ ಬರ್ತಾರೆ. ಸೊ ಈ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟಾಗಿ ಒಂದು ರೌಂಡ್ ಚೆಕ್ ಮಾಡ್ಕೊಳ್ತಾರೆ. ನೋಡಿ, VVPATಗಳು ಬರ್ತಾ ಇದೆ, ಅದನ್ನು ತುಂಬ ಭದ್ರತೆಯಿಂದ ತರಲಾಗುತ್ತೆ. ಮಾರುತಿ, ಈಗ ನೀವೇನು ನೋಡ್ತಾ ಇದ್ರಿ ವೀಕ್ಷಕರೇ, ಸಂಡೂರು ನೋಡಿ, ವೆರಿ ಫಾಸ್ಟ್ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಲೈವ್ ವಿಜುವಲ್ಸ್ ಸಂಡೂರಿನಿಂದ ನಿಮಗೆ ತೋರಿಸ್ತಾ ಇರುವಂಥದ್ದು ಲೈವ್ ವಿಜುವಲ್ಸ್. ನಮ್ಮ ರೇಣುಕಾರಾಧ್ಯ ಫಾಸ್ಟ್ ವಿಜುವಲ್ಸ್ ತೋರಿಸ್ತಾ ಇದ್ವಿ ನಮ್ಮ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಅಂತೇಳಿ ತೋರಿಸಿದ್ದಾರೆ. ಈ ಮಿನಿ ದಂಗಲ್ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತಂದರೆ, ಕಾಂಗ್ರೆಸ್ಗೂ ಕೂಡ ಪ್ರತಿಷ್ಠೆಯ ಕಣ ಆಗಿದೆ 3. ಮತ್ತೊಂದು ಕಡೆ ಮೈತ್ರಿ ಪಾಳ್ಯಕ್ಕೂ ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ಕಣ 3. ತುಂಬ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಮುಂದಿನ ದಿನಗಳಲ್ಲಿ. ಈ ಸೋಲು ಗೆಲುವು ಲೆಕ್ಕಾಚಾರಗಳಿದೆಯಲ್ಲ, ಯಾರು ಕೂಡ ಅದನ್ನು ಊಹೆ ಮಾಡೋದಕ್ಕಾಗೋದೇ ಇಲ್ಲ. ನೋಡಿ, ಇದು ಈ ಕ್ಷಣದ ಲೈವ್ ವಿಜುವಲ್ಸ್ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಸಂಡೂರಿನ ಲೈವ್ ವಿಜುವಲ್ಸ್. ಮತ್ತೊಂದು ಕಡೆ ಚನ್ನಪಟ್ಟಣ ಬೈ ಎಲೆಕ್ಷನ್. ಸಂಡೂರು ಅದೇ ರೀತಿಯಾಗಿ ಶಿಗ್ಗಾವಿ ಎಷ್ಟು ಸದ್ದು ಮಾಡ್ತೋ ಅದಕ್ಕಿಂತ 10 ಪಟ್ಟಷ್ಟು ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಸದ್ದು ಮಾಡಿದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಮಾದೇಸ್ವಾಮಿ ನಮ್ಮ ರಾಮನಗರ ಪ್ರತಿನಿಧಿ, ಅವರು ಕೂಡ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುಸ್ತಾಗೋಗಿದ್ರು ಮೊನ್ನೆ ಅಂತೂ ನೋಡಿದಾಗ.